ಶನಿಯ ಸಂಚಾರ ಮಾರ್ಚ್ 29, 2025 ರಂದು ನಡೆಯಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ಶನಿ ಸಂಚಾರವು ಅದೃಷ್ಟದ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ಶನಿ ದೇವರು ನಿಮ್ಮ ಶತ್ರುಗಳನ್ನು ಹಿಮ್ಮೆಟ್ಟಿಸಲು, ರೋಗಗಳನ್ನು ಗುಣಪಡಿಸಲು ಮತ್ತು ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಅಗತ್ಯವಾದ ಶಕ್ತಿಯನ್ನು ನಿಮಗೆ ಒದಗಿಸುತ್ತಾರೆ. ಕಳೆದ 13 ವರ್ಷಗಳಿಂದ ಈ ಜನ್ಮದಲ್ಲಿ ಮತ್ತು ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸುತ್ತಿರುವುದರಿಂದ ಈಗ ನಿಮ್ಮ ಒಳ್ಳೆಯ ಕಾರ್ಯಗಳ ಫಲವನ್ನು ಆನಂದಿಸುವ ಸಮಯ. ಇಂದಿನಿಂದ ನಿಮ್ಮ ಜೀವನ ಸುಂದರವಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಾಲಪುರುಷ ಚಕ್ರವನ್ನು ಆಧರಿಸಿ ವೃಶ್ಚಿಕ ರಾಶಿಯು 8ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಇದರ ಅಧಿಪತಿ ಮಂಗಳ. ಈ ಕಾರಣಕ್ಕಾಗಿ ಈ ರಾಶಿಚಕ್ರ ಚಿಹ್ನೆಗಳು ಚುರುಕುತನ, ವೇಗ, ಕೋಪ ಮತ್ತು ಕಠಿಣ ಪರಿಶ್ರಮವನ್ನು ಹೆಚ್ಚು ಗೌರವಿಸುತ್ತವೆ. ಆದರೆ ಕಳೆದ 13 ವರ್ಷಗಳಿಂದ ಎಲ್ಲರಿಗೂ ಸುಲಭವಾಗಿ ಲಭ್ಯವಿರುವ ವಸ್ತುಗಳನ್ನು ಪಡೆಯಲು ನೀವು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ನೀವು ಅನೇಕ ಸವಾಲುಗಳನ್ನು ಎದುರಿಸಿದ್ದೀರಿ ಮತ್ತು ಆಗಾಗ್ಗೆ ಸುದ್ದಿಯಲ್ಲಿರುತ್ತೀರಿ. 12 ರಾಶಿಚಕ್ರ ಚಿಹ್ನೆಗಳಲ್ಲಿ ವೃಶ್ಚಿಕ ರಾಶಿಯು ಶನಿಯ ಪ್ರಾಬಲ್ಯ ಮತ್ತು ಆರ್ಥಿಕ ಅಸಮತೋಲನದಿಂದಾಗಿ ತೊಂದರೆಗಳನ್ನು ಎದುರಿಸುವ ಪ್ರಮುಖ ರಾಶಿಗಳಲ್ಲಿ ಒಂದಾಗಿದೆ. ಆದರೆ ಈ ಶನಿಯ ಸಂಚಾರದಿಂದ ಎಲ್ಲವೂ ಬದಲಾಗುತ್ತದೆ. 8 ಪ್ರಮುಖ ಅಂಶಗಳನ್ನು ನೋಡೋಣ. 1. ಕೆಲಸ ಮತ್ತು ವೃತ್ತಿ. 2. ಅಧ್ಯಯನ. 3. ಮದುವೆ. 4. ಮಗು. 5. ನೈರ್ಮಲ್ಯ. 6. ಕುಟುಂಬ. 7. ನೀವು ಏನನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. 8. ಪೂಜಿಸಬೇಕಾದ ದೇವರುಗಳು ಮತ್ತು ಪರಿಹಾರಗಳು. ಈಗ ನೋಡೋಣ. 1. ಕೆಲಸ ಮತ್ತು ವೃತ್ತಿ. ವರ್ಷದ ಆರಂಭದಲ್ಲಿ ಮೀನ ರಾಶಿಗೆ ಪ್ರವೇಶಿಸಿದ ಗುರು ವೃಶ್ಚಿಕ ರಾಶಿಯಲ್ಲಿ ತನ್ನ 9ನೇ ಮನೆಗೆ ಚಲಿಸುವಾಗ ಬೆಳವಣಿಗೆಗೆ ಸಹಾಯ ಮಾಡುತ್ತಾನೆ. ಕನ್ನಡ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಎದುರಿಸುತ್ತಿರುವ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಇದರಲ್ಲಿ ನೀವು ಇಲ್ಲಿಯವರೆಗೆ ಮಾಡಿದ ಸಾಲಗಳು, ಆರೋಗ್ಯ ಸಮಸ್ಯೆಗಳು, ನೇರ ಮತ್ತು ಪರೋಕ್ಷ ಶತ್ರುಗಳಿಂದ ಉಂಟಾದ ಸಮಸ್ಯೆಗಳು ಮತ್ತು ಯೋಜನೆಗಳಿಂದ ಉಂಟಾದ ನಷ್ಟಗಳು ಸೇರಿವೆ. ಆದರೆ 2025ರಲ್ಲಿ ನಡೆಯುವ ಶನಿ ಸಂಚಾರವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಸಿಗುತ್ತದೆ. ಆದರೆ ನೀವು ಇಷ್ಟು ದಿನ ಬಳಲುತ್ತಿದ್ದೀರಿ ಮತ್ತು ನಿಮ್ಮ ಪ್ರಯತ್ನಗಳು ಫಲಿತಾಂಶಗಳನ್ನು ನೀಡಿಲ್ಲ. ನೀವು ಅನುಭವಿಸಿದ ಅತ್ಯಂತ ದೊಡ್ಡ ದ್ರೋಹ, ಹೇಳಲಾಗದ ಭಾವನಾತ್ಮಕ ನೋವು, ಆರ್ಥಿಕ ನಷ್ಟ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಪ್ರೀತಿಪಾತ್ರರಿಂದ ದ್ರೋಹ. ಇನ್ನು ಚಿಂತಿಸಬೇಡಿ. ಈ 2025ರ ಶನಿ ಸಂಚಾರವು ನಿಮ್ಮ ಜೀವನವನ್ನು ಶ್ರೀಮಂತಗೊಳಿಸಲು ಮತ್ತು ಸುಧಾರಿಸಲು ಸಹಾಯ ಮಾಡುತ್ತದೆ. ಯಾರಾದರೂ ನಿಮಗೆ ಸಹಾಯ ಮಾಡುತ್ತಾರೆ ಎಂಬ ಭರವಸೆಯೇ ಇಲ್ಲದಂತಾಗಿತ್ತು. ಆದರೆ ಈಗ 4 ಪ್ರಮುಖ ಗ್ರಹಗಳು ರಾಹು, ಕೇತು, ಗುರು ಮತ್ತು ಶನಿ ನಿಮ್ಮನ್ನು ರಕ್ಷಿಸಲು ಒಟ್ಟಿಗೆ ಬಂದಿವೆ. ಏಪ್ರಿಲ್ 2025ರ ನಂತರ ನೀವು ನಿಮ್ಮ ಜೀವನದ ಮುಂದಿನ ಹಂತಕ್ಕೆ. ಈಗ ನೀವು 12 ಅಥವಾ 16 ಗಂಟೆಗಳ ಕಾಲ ಕೆಲಸ ಮಾಡಿ ಪಡೆಯಲು ಸಾಧ್ಯವಾಗದ ಎಲ್ಲವನ್ನೂ ಪಡೆಯುತ್ತೀರಿ. ನಿಮಗೆ 2 ಪಟ್ಟು ಲಾಭ ಸಿಗುತ್ತದೆ. ನಿನಗೆ ತುಂಬಾ ಒಳ್ಳೆಯ ಕೆಲಸ ಸಿಗುತ್ತದೆ. ನಿರೀಕ್ಷೆಯಂತೆ ನಿಮಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಸಿಗುತ್ತದೆ. ವಿದೇಶದಲ್ಲಿ ಮುದ್ರಿಸಲಾದ ಹಣವು ನಿಮ್ಮ ಖಾತೆಗೆ ಬರುತ್ತದೆ. ನೀವು ಒಬ್ಬಂಟಿಯಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸಿದ್ದರೆ ಮತ್ತು ಯಶಸ್ವಿಯಾಗದಿದ್ದರೆ ಈಗ ಅದು ಸಾಧ್ಯ. ಇದಕ್ಕಾಗಿ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಕುಟುಂಬದಿಂದ ದೂರವಿರಬೇಕಾಗುತ್ತದೆ. ನಿಮಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಅಥವಾ ಇಲ್ಲಿಯೇ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ಆಮದು ರಫ್ತು ಉದ್ಯಮವು ಬಹಳ ಲಾಭದಾಯಕವಾಗಿದ್ದು ವಿದೇಶಿ ಸಂಬಂಧಿತ ಬಿಪಿಒ ಕಂಪನಿಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳು ಇತ್ಯಾದಿಗಳಲ್ಲಿ ಅನೇಕ ಉತ್ತಮ ಉದ್ಯೋಗಾವಕಾಶಗಳಿವೆ. ಈಗ ನೀವು ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬ ಬಗ್ಗೆ ತುಂಬಾ ಗೊಂದಲದಲ್ಲಿರಬೇಕು. ಈಗ ನಿಮಗೆ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ. ಕೆಲಸದಲ್ಲಿ, ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಮೊದಲು ನಿಮ್ಮನ್ನು ಗೌರವಿಸದ ಅಥವಾ ಮೆಚ್ಚದ ಜನರು ಈಗ ನಿಮ್ಮನ್ನು ಗೌರವಿಸುತ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬುದನ್ನು ನೀವೇ ನಿರ್ಧರಿಸಬೇಕು. ದೇಶದ್ರೋಹಿಗಳನ್ನು ಓಡಿಸಿ. ಸ್ವಂತ ಉದ್ಯಮ ಆರಂಭಿಸಲು ಬಯಸುವ ಗೃಹಿಣಿಯರು ಈಗಲೇ ಆರಂಭಿಸಬಹುದು. ಯಾವುದೇ ಹೂಡಿಕೆ ಅಥವಾ ಕನಿಷ್ಠ ಹೂಡಿಕೆಯಿಲ್ಲದೆ ನಿಮ್ಮ ಸ್ವಂತ ವ್ಯವಹಾರ ಯೋಜನೆಯನ್ನು ರಚಿಸಿ. ಏಕೆಂದರೆ ಈ 2025, 2026, 2027 ವರ್ಷಗಳು ನೀವು ಯಾರೆಂದು ಜಗತ್ತಿಗೆ ತೋರಿಸುವ ಸಮಯ. ಮೊದಲನೆಯದಾಗಿ, ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಗಳು ಸಿಗುತ್ತವೆ. ಸರ್ಕಾರಿ ಸೇವೆಗೆ ಸೇರಲು ಬಯಸುವವರಿಗೆ ಹಲವು ಅವಕಾಶಗಳಿವೆ. ರೈಲ್ವೆ, ಬ್ಯಾಂಕ್ಗಳು, ಪೊಲೀಸ್, ಬೋಧನೆ ಮುಂತಾದ ಕ್ಷೇತ್ರಗಳಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆ. ಪ್ರಯತ್ನಿಸಿ. ಸಿದ್ಧರಾಗಿ. ಕೆಲಸ ಮುಗಿಸಿ. ನೀವು ಮಾಡಲು ಹೊರಟಿದ್ದನ್ನು ಮುಗಿಸಿ. ಸಂಪತ್ತಿನ ದೇವರು ಎಂದು ಪರಿಗಣಿಸಲಾದ ರಾಹು ದೇವರು ನಿಮಗೆ ಐಷಾರಾಮಿ ಜೀವನ ನಡೆಸಲು ಸಹಾಯ ಮಾಡುತ್ತಾನೆ. 2025ರ ಗುರು ಸಂಚಾರದ ವಿಡಿಯೋವನ್ನು ಶೀಘ್ರದಲ್ಲೇ ಪೋಸ್ಟ್ ಮಾಡುತ್ತೇನೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಈ ವರ್ಷ ಗುರು ಗ್ರಹವು 12 ರಾಶಿಚಕ್ರಗಳಲ್ಲಿ ಯಾವುದಾದರೂ ಒಂದಕ್ಕೆ ಅದೃಷ್ಟಶಾಲಿಯಾಗಿದ್ದರೆ ಅದು ನೀವೇ. ಪ್ರಾಚೀನ ದೇವಾಲಯದ ಶಕ್ತಿ ಹೆಚ್ಚಾಗುತ್ತದೆ. ಇದು ನಿಮ್ಮ ಸ್ಥಾನಮಾನ, ಖ್ಯಾತಿ, ಹೆಸರು, ಖ್ಯಾತಿ, ಗೌರವ ಮತ್ತು ಪ್ರಭಾವವನ್ನು ಸುಧಾರಿಸುವಲ್ಲಿ ಬಹಳ ಈಗ ನೀವು 12 ಅಥವಾ 16 ಗಂಟೆಗಳ ಕಾಲ ಕೆಲಸ ಮಾಡಿ ಪಡೆಯಲು ಸಾಧ್ಯವಾಗದ ಎಲ್ಲವನ್ನೂ ಪಡೆಯುತ್ತೀರಿ. ನಿಮಗೆ 2 ಪಟ್ಟು ಲಾಭ ಸಿಗುತ್ತದೆ. ನಿನಗೆ ತುಂಬಾ ಒಳ್ಳೆಯ ಕೆಲಸ ಸಿಗುತ್ತದೆ. ನಿರೀಕ್ಷೆಯಂತೆ ನಿಮಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಸಿಗುತ್ತದೆ. ವಿದೇಶದಲ್ಲಿ ಮುದ್ರಿಸಲಾದ ಹಣವು ನಿಮ್ಮ ಖಾತೆಗೆ ಬರುತ್ತದೆ. ನೀವು ಒಬ್ಬಂಟಿಯಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸಿದ್ದರೆ ಮತ್ತು ಯಶಸ್ವಿಯಾಗದಿದ್ದರೆ ಈಗ ಅದು ಸಾಧ್ಯ. ಇದಕ್ಕಾಗಿ ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಕುಟುಂಬದಿಂದ ದೂರವಿರಬೇಕಾಗುತ್ತದೆ. ನಿಮಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ ಅಥವಾ ಇಲ್ಲಿಯೇ ವಿದೇಶದಲ್ಲಿ
ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ಆಮದು ರಫ್ತು ಉದ್ಯಮವು ಬಹಳ ಲಾಭದಾಯಕವಾಗಿದ್ದು, ವಿದೇಶಿ ಸಂಬಂಧಿತ ಬಿಪಿಒ ಕಂಪನಿಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳು ಇತ್ಯಾದಿಗಳಲ್ಲಿ ಅನೇಕ ಉತ್ತಮ ಉದ್ಯೋಗಾವಕಾಶಗಳಿವೆ. ಈಗ ನೀವು ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬ ಬಗ್ಗೆ ತುಂಬಾ ಗೊಂದಲದಲ್ಲಿರಬೇಕು. ಈಗ ನಿಮಗೆ ಒಳ್ಳೆಯ ಸ್ನೇಹಿತರು ಸಿಗುತ್ತಾರೆ. ಕೆಲಸದಲ್ಲಿ, ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಮೊದಲು ನಿಮ್ಮನ್ನು ಗೌರವಿಸದ ಅಥವಾ ಮೆಚ್ಚದ ಜನರು ಈಗ ನಿಮ್ಮನ್ನು ಗೌರವಿಸುತ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬುದನ್ನು ನೀವೇ ನಿರ್ಧರಿಸಬೇಕು. ದೇಶದ್ರೋಹಿಗಳನ್ನು ಓಡಿಸಿ. ಸ್ವಂತ ಉದ್ಯಮ ಆರಂಭಿಸಲು ಬಯಸುವ ಗೃಹಿಣಿಯರು ಈಗಲೇ ಆರಂಭಿಸಬಹುದು. ಯಾವುದೇ ಹೂಡಿಕೆ ಅಥವಾ ಕನಿಷ್ಠ ಹೂಡಿಕೆಯಿಲ್ಲದೆ ನಿಮ್ಮ ಸ್ವಂತ ವ್ಯವಹಾರ ಯೋಜನೆಯನ್ನು ರಚಿಸಿ. ಏಕೆಂದರೆ ಈ 2025, 2026, 2027 ವರ್ಷಗಳು ನೀವು ಯಾರೆಂದು ಜಗತ್ತಿಗೆ ತೋರಿಸುವ ಸಮಯ. ಮೊದಲನೆಯದಾಗಿ, ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಗಳು ಸಿಗುತ್ತವೆ. ಸರ್ಕಾರಿ ಸೇವೆಗೆ ಸೇರಲು ಬಯಸುವವರಿಗೆ ಹಲವು ಅವಕಾಶಗಳಿವೆ. ರೈಲ್ವೆ, ಬ್ಯಾಂಕ್ಗಳು, ಪೊಲೀಸ್, ಬೋಧನೆ ಮುಂತಾದ ಕ್ಷೇತ್ರಗಳಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆ. ಪ್ರಯತ್ನಿಸಿ, ಸಿದ್ಧರಾಗಿ, ಕೆಲಸ ಮುಗಿಸಿ, ನೀವು ಮಾಡಲು ಹೊರಟಿದ್ದನ್ನು ಮುಗಿಸಿ. ಸಂಪತ್ತಿನ ದೇವರು ಎಂದು ಪರಿಗಣಿಸಲಾದ ರಾಹು ದೇವರು ನಿಮಗೆ ಐಷಾರಾಮಿ ಜೀವನ ನಡೆಸಲು ಸಹಾಯ ಮಾಡುತ್ತಾನೆ. 2025ರ ಗುರು ಸಂಚಾರದ ವಿಡಿಯೋವನ್ನು ಶೀಘ್ರದಲ್ಲೇ ಪೋಸ್ಟ್ ಮಾಡುತ್ತೇನೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಈ ವರ್ಷ ಗುರು ಗ್ರಹವು 12 ರಾಶಿಚಕ್ರಗಳಲ್ಲಿ ಯಾವುದಾದರೂ ಒಂದಕ್ಕೆ ಅದೃಷ್ಟಶಾಲಿಯಾಗಿದ್ದರೆ ಅದು ನೀವೇ. ಪ್ರಾಚೀನ ದೇವಾಲಯದ ಶಕ್ತಿ ಹೆಚ್ಚಾಗುತ್ತದೆ. ಇದು ನಿಮ್ಮ ಸ್ಥಾನಮಾನ, ಖ್ಯಾತಿ, ಹೆಸರು, ಖ್ಯಾತಿ, ಗೌರವ ಮತ್ತು ಪ್ರಭಾವವನ್ನು ಸುಧಾರಿಸುವಲ್ಲಿ ಬಹಳ ಸಹಾಯ ಮಾಡುತ್ತದೆ. 97 ವರ್ಷಗಳ ನಂತರ ನಿಮಗೆ ಬಹಳಷ್ಟು ಪ್ರಯೋಜನಗಳು ದೊರೆಯುತ್ತವೆ ಮತ್ತು ನಿಮಗೆ ಅನೇಕ ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ. ಕೊಡುವ ಉದ್ದೇಶದಿಂದ ನೀವು ಏನನ್ನು ಕೇಳಿದರೂ ಅದು ನಿಮಗೆ ಸಿಗುತ್ತದೆ ಎಂಬುದು ಮುಖ್ಯವಾದ ಪರಿಕಲ್ಪನೆ. ಹಾಗಾಗಿ ನನಗೆ ಇದು ಸಿಕ್ಕರೆ ನಾನು ಇದನ್ನು ಮಾಡುತ್ತೇನೆ ಎಂದು ಪ್ರಾರ್ಥಿಸಿ. 10,000 ಸಿಕ್ಕರೆ ನಾನು ಬಡವರಿಗೆ ಮತ್ತು ಒಳ್ಳೆಯ ಉದ್ದೇಶಗಳಿಗೆ 100 ರೂಪಾಯಿಗಳನ್ನು ದಾನ ಮಾಡುತ್ತೇನೆ. ನಿಮ್ಮ ಪ್ರಾರ್ಥನೆ ಖಂಡಿತವಾಗಿಯೂ ಈಡೇರುತ್ತದೆ. ಇದನ್ನೇ ವಿಶ್ವ ಮತ್ತು ದೇವರು ನಿರೀಕ್ಷಿಸುತ್ತಾರೆ. ನೀವು ಒಳ್ಳೆಯದನ್ನು ಮಾಡಿದಾಗ ನೀವೇ ದೇವರು. ಲಕ್ಷ ರೂಪಾಯಿ ಗಳಿಸಿದಾಗ ಸಿಗದ ಆನಂದವಿದೆ. 10 ರೂಪಾಯಿ ಬೇಡಿಕೊಂಡಾಗಲೂ ಆನಂದವಿದೆ. ನನ್ನನ್ನು ಕ್ಷಮಿಸಿ ದಾನ ಮಾಡಿದಾಗ ಬರುವ ಆನಂದವನ್ನು ನೋಡಿ. ಅದು ದೇವರೊಂದಿಗಿನ ನೇರ ಸಂಪರ್ಕ. ನೀವು ಈಗ ಕೋಟ್ಯಾಧಿಪತಿಯಾಗುವುದನ್ನು ಯಾರು? ದೀರ್ಘಕಾಲದ ಜಗಳಗಳು, ನ್ಯಾಯಾಲಯದ ಪ್ರಕರಣಗಳು ಮತ್ತು ಕಸ್ಟಡಿ ಪ್ರಕರಣಗಳು ಈಗ ಕೊನೆಗೊಳ್ಳುತ್ತವೆ. ಅದು ನಿಮ್ಮ ಪರವಾಗಿಯೂ ಇರುತ್ತದೆ. 2. ಅಧ್ಯಯನ. ಕಷ್ಟಪಟ್ಟು ಓದುವವರು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಅನೇಕ ಜನರು ತಮ್ಮ ನೆಚ್ಚಿನ ಕಾಲೇಜಿನಲ್ಲಿ ತಮ್ಮ ನೆಚ್ಚಿನ ವಿಷಯವನ್ನು ಅಧ್ಯಯನ ಮಾಡುತ್ತಾರೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ಹಲವು ಅವಕಾಶಗಳಿವೆ. ಕಲೆ, ಕೃಷಿ, ವೈದ್ಯಕೀಯ ಮತ್ತು ವೈದ್ಯಕೀಯ ಸಂಶೋಧನೆಯನ್ನು ಅಧ್ಯಯನ ಮಾಡುವವರು ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾರೆ. ಕೆಲಸ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಹಲವು ಅವಕಾಶಗಳಿವೆ. ಕ್ಯಾಂಪಸ್ ಸಂದರ್ಶನಗಳ ಮೂಲಕ ಉತ್ತಮ ಕಂಪನಿಯಲ್ಲಿ ಕೆಲಸ ಪಡೆಯಲು ಹಲವು ಅವಕಾಶಗಳಿವೆ. ನೀವು ಏನನ್ನು ಯೋಚಿಸುತ್ತೀರೋ ಅದನ್ನೇ ಬಯಸುತ್ತೀರಿ. ನೀವು ಏನನ್ನು ಕೇಳುತ್ತೀರೋ ಅದನ್ನೇ ಸ್ಪರ್ಶಿಸುತ್ತೀರೋ ಅದನ್ನೇ ನೀವು ರೂಪಿಸುತ್ತೀರಿ. 3. ಮದುವೆ. ಕುಟುಂಬದಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ಮದುವೆಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಇದು ನಿಮಗೂ ಆಗಬಹುದು. ದೀರ್ಘಕಾಲದಿಂದ ಮದುವೆಯಾಗದವರಿಗೆ ಈ ಅವಧಿಯಲ್ಲಿ ನಡೆಯುವ ವಿವಾಹವು ಒಂದು ಅದ್ದೂರಿ ಕಾರ್ಯಕ್ರಮವಾಗಿರುತ್ತದೆ ಮತ್ತು ಪಟ್ಟಣದಾದ್ಯಂತ ಚರ್ಚೆಗೆ ಗ್ರಾಸವಾಗಿರುತ್ತದೆ. ಆಗ ನಿಮ್ಮ ಇಡೀ ಕುಟುಂಬ ಸಂತೋಷವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಕೆಲವು ಶುಭ ಘಟನೆಗಳು ನಡೆಯುವ ಸಾಧ್ಯತೆಗಳಿವೆ. 4. ಮಗು. ಬಹಳ ದಿನಗಳಿಂದ ಮದುವೆಯಾಗಿ ಮಕ್ಕಳಾಗದವರಿಗೆ ಮತ್ತು ಬಹಳ ದಿನಗಳಿಂದ ಚಿಕಿತ್ಸೆ ಪಡೆದರೂ ಯಾವುದೇ ಫಲಿತಾಂಶ ಕಾಣದವರಿಗೆ ಪಿತೃದೇವತೆಗಳ ಅನುಗ್ರಹ ಮತ್ತು ಪೂರ್ವಜರ ಆಶೀರ್ವಾದವಿದ್ದರೆ ಮಕ್ಕಳಾಗುವ ಸಾಧ್ಯತೆ ಖಂಡಿತವಾಗಿಯೂ ಹೆಚ್ಚಾಗುತ್ತದೆ. ನಿಮ್ಮ ಪೂರ್ವಜ ದೇವತೆಯನ್ನು ಪೂಜಿಸುವುದರಿಂದ ನಿಮಗೆ ಹೀಗೆ ಮಾಡಲು ಶಕ್ತಿ ಸಿಗುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಸಂತೋಷವಾಗಿರಿ. ನಿಮ್ಮ ಪೂರ್ವಜರ ದೇವಸ್ಥಾನಕ್ಕೆ ಹೋಗಿ ಪೊಂಗಲ್ ಆಚರಿಸಿ ಮತ್ತು ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ. 1 ವಾರದೊಳಗೆ ಸ್ತ್ರೀರೋಗತಜ್ಞರನ್ನು ಸಂಪರ್ಕಿಸಿ. ಅವರ ಮಾರ್ಗದರ್ಶನದಲ್ಲಿ ಮಗು ಜನಿಸುವ ಸಾಧ್ಯತೆ ಹೆಚ್ಚು. ಅದನ್ನು ನಿಖರವಾಗಿ ಅನುಸರಿಸಿ. ಪ್ರಯತ್ನಿಸಿ. 5. ಆರೋಗ್ಯ. ಇದು ಒಳ್ಳೆಯ ಅವಧಿ. ಇದರಲ್ಲಿ ನೀವು ಸಂತೋಷವಾಗಿರುತ್ತೀರಿ. ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಶತ್ರುಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ನಿಮ್ಮ ಸಾಲಗಳನ್ನು ತೀರಿಸುತ್ತೀರಿ. ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ. ಇಲ್ಲಿಯವರೆಗೆ ಇದ್ದ ಎಲ್ಲಾ ಅಡೆತಡೆಗಳು, ಸಾಲಗಳು, ಆರೋಗ್ಯ ಮತ್ತು ಶತ್ರುಗಳನ್ನು ತೆಗೆದುಹಾಕುತ್ತೀರಿ. 6. ಕುಟುಂಬ. ಈ ಅವಧಿಯಲ್ಲಿ ನಿಮ್ಮ ಮಕ್ಕಳು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆ ಮಾಡುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ರಾಹು, ಕೇತು, ಗುರು, ಶನಿ ಇವೆಲ್ಲವೂ ನಿಮಗೆ ಒಳ್ಳೆಯದನ್ನು ಮಾಡುತ್ತವೆ. ಈಗ ನಿಮ್ಮ ಕನಸು ನನಸಾಗುತ್ತದೆ. ನಿಮ್ಮಲ್ಲಿ ಕೆಲವರು ಹೊಸ ಮನೆಯನ್ನು ಖರೀದಿಸುತ್ತೀರಿ, ಮನೆ ಕಟ್ಟುತ್ತೀರಿ ಅಥವಾ ನೀವು ಈಗಾಗಲೇ ಪ್ರಾರಂಭಿಸಿ ಅಪೂರ್ಣವಾಗಿ ಬಿಟ್ಟಿರುವ ಮನೆಯನ್ನು ಮುಗಿಸುತ್ತೀರಿ. ನಿಮ್ಮ ಆದಾಯ ಹಲವು ಪಟ್ಟು ಹೆಚ್ಚಾಗುತ್ತದೆ. ಅದು ಮನೆ, ಭೂಮಿ, ಕಾರುಗಳು, ವಾಹನಗಳು, ಚಿನ್ನ, ಪರಿಕರಗಳು, ಬಟ್ಟೆ ಮತ್ತು ಆಭರಣಗಳನ್ನು ಸಂಗ್ರಹಿಸುವ ಹಂತಕ್ಕೆ ಹೆಚ್ಚಾಗುತ್ತದೆ. ಹಾಗಾಗಿ ಬಹಳ ದಿನಗಳಿಂದ ಸಂಗ್ರಹವಾಗುತ್ತಿದ್ದ ನಿಮ್ಮ ಸಾಲ ಕ್ರಮೇಣ ಕಡಿಮೆಯಾಗುತ್ತದೆ. ಸಾಲವನ್ನು ಮರುಪಾವತಿಸುವುದು ನಿಮಗೆ ಬಿಟ್ಟದ್ದು. ಇದರೊಂದಿಗೆ ನೀವು ದೀರ್ಘಕಾಲದವರೆಗೆ ಮರುಪಾವತಿಸದ ಸಾಲವನ್ನು ಸಹ. ನಿಮ್ಮ ಹಣಕಾಸು ಮತ್ತು ನಗದು ಹರಿವಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಗತಿ ಸಾಧಿಸಲು ಶನಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ, ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಯಾವಾಗಲೂ ನಿಮಗಾಗಿ ಇರುವ ಸ್ನೇಹಿತನಂತೆ ನಿಮಗೆ ಸಹಾಯ ಮಾಡುತ್ತಾರೆ. ಸಂತೋಷವಾಗಿರಿ. ಕಠಿಣ ಪರಿಶ್ರಮವೇ ನಿಮ್ಮ ಬಂಡವಾಳ.
ಇದನ್ನು ಅನುಭವಿಸಲು ಶನಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. 7. ನೀವು ಏನನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಇಲ್ಲಿಯವರೆಗೆ ನಾವು ಸಕಾರಾತ್ಮಕ ವಿಷಯಗಳ ಬಗ್ಗೆ ಮಾತನಾಡಿದ್ದೇವೆ. ಆದ್ದರಿಂದ ನೀವು ನಕಾರಾತ್ಮಕ ವಿಷಯಗಳ ಬಗ್ಗೆ ಕೇಳಲು ಬಯಸದಿದ್ದರೆ ದಯವಿಟ್ಟು ವಿಡಿಯೋವನ್ನು ಮುಚ್ಚಿ. ಸಕಾರಾತ್ಮಕ ಶಕ್ತಿ ಹರಿಯಲಿ. ನೀವು ಕಚೇರಿಯಲ್ಲಿ ಆತುರ ಮತ್ತು ಅಜಾಗರೂಕತೆಯನ್ನು ತಪ್ಪಿಸಿದರೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಹೆಚ್ಚಿನ ಬೆಂಬಲ ಮತ್ತು ಸೌಕರ್ಯ ಸಿಗುತ್ತದೆ ಮತ್ತು ನೀವು ಚಿಂತನಶೀಲವಾಗಿ ಕೆಲಸ ಮಾಡಿದರೆ ನೀವು ಖಂಡಿತವಾಗಿಯೂ ತೃಪ್ತಿಕರ ಜೀವನವನ್ನು ನಡೆಸುತ್ತೀರಿ. ಬ್ಯಾಂಕ್ ಸಾಲ ಲಭ್ಯವಿದೆ ಈಸಿಯ. ಬ್ಯಾಂಕ್ ಸಾಲ ಲಭ್ಯವಿದೆ ಈಸಿಯ. ಅನಗತ್ಯ ಸಾಲಗಳನ್ನು ತಪ್ಪಿಸುವುದು ಉತ್ತಮ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದಿರಬಹುದು ಮತ್ತು ನೀವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ವ್ಯಾಪಾರ ಪಾಲುದಾರರು, ನಿಮ್ಮ ಪ್ರತಿಸ್ಪರ್ಧಿಗಳೊಂದಿಗೆ ಜಾಗರೂಕರಾಗಿರಿ. ದಯವಿಟ್ಟು ಯಾರಿಗೂ ಯಾವುದೇ ರಹಸ್ಯಗಳನ್ನು ಹೇಳಬೇಡಿ. ನೀವು ಯಾರಿಗಾದರೂ ಒಂದು ಪ್ರಮುಖ ಜವಾಬ್ದಾರಿಯನ್ನು ನೀಡಿದರೆ ಅದು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಯಾವುದೇ ತಪ್ಪುಗಳು ಸಂಭವಿಸಿವೆ ಎಂಬುದನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಅವರು ಖಂಡಿತವಾಗಿಯೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಹಾನಿಕಾರಕ ಆಹಾರ ಪದ್ಧತಿ ಮತ್ತು ಮಾದಕ ವ್ಯಸನದಿಂದ ದೂರವಿರಿ. ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳಿಂದಾಗಿ ನೀವು ವೈದ್ಯಕೀಯ ವೆಚ್ಚಗಳನ್ನು ಭರಿಸಬೇಕಾಗಬಹುದು. ಪ್ರತಿದಿನ 30 ನಿಮಿಷಗಳ ವ್ಯಾಯಾಮ, ಉದಾಹರಣೆಗೆ ನಡಿಗೆ, ಜಾಗಿಂಗ್ ಮತ್ತು ನಗುವುದು ನಿಮಗೆ ಉತ್ತಮ ದೈಹಿಕ ಆರೋಗ್ಯವನ್ನು ನೀಡುತ್ತದೆ. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ನಿಮ್ಮ ಬೈಕ್, ಕಾರು ಮತ್ತು ಪ್ರಯಾಣದಲ್ಲಿ ಸುರಕ್ಷಿತವಾಗಿರಿ. ರಾತ್ರಿ ಪ್ರಯಾಣವನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಹಣದ ವಹಿವಾಟು ನಡೆಸುವಾಗ ಜಾಗರೂಕರಾಗಿರುವುದು ಮುಖ್ಯ. ಯಾರಿಗೂ ಜಾಮೀನು ಸಹಿ ಹಾಕಬೇಡಿ. ನಿಮ್ಮ ಬೆಲೆಬಾಳುವ ವಸ್ತುಗಳು, ಕಾರು ಅಥವಾ ಬೈಕು ಕಳ್ಳತನವಾಗದಂತೆ ಎಚ್ಚರವಹಿಸಿ. 60 ವರ್ಷ ಮೇಲ್ಪಟ್ಟ ಪೋಷಕರು ತಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು. ಭಯಪಡುವಂಥದ್ದೇನೂ ಇಲ್ಲ, ಆದರೆ ಅವರಿಗೆ ಅಗತ್ಯವಿರುವ ವೈದ್ಯಕೀಯ ಆರೈಕೆಯನ್ನು ಸಕಾಲಿಕವಾಗಿ ಒದಗಿಸುವ ಮೂಲಕ ಭಾರೀ ವೆಚ್ಚಗಳನ್ನು ನಿಯಂತ್ರಣಕ್ಕೆ ತರಬಹುದು. ಯಾವುದೇ ಔಷಧಿ, ಮಾತ್ರೆ ಅಥವಾ ವೈದ್ಯಕೀಯ ಸಹಾಯವನ್ನು ತೆಗೆದುಕೊಳ್ಳುವುದನ್ನು ಎಂದಿಗೂ ವಿಳಂಬ ಮಾಡಬೇಡಿ. ಅವರೊಂದಿಗೆ ಸಮಯ ಕಳೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ. ನಂಬಲಟ್ಟು ಕೇವಲ ಜ್ಯೋತಿಷ್ಯ ಕೇಂದ್ರವಲ್ಲ. ದೇಶದ ಜನರ ಅನುಕೂಲಕ್ಕಾಗಿ ವಿಜ್ಞಾನ, ದೇವರು ಮತ್ತು ಜ್ಯೋತಿಷ್ಯವನ್ನು ಹೇಗೆ ಸಂಯೋಜಿಸುವುದು ಎಂಬುದರ ಕುರಿತು ನಾವು ಸಾಕಷ್ಟು ಸಂಶೋಧನೆ ನಡೆಸುತ್ತಿದ್ದೇವೆ. ಇದನ್ನೆಲ್ಲ ಪಡೆಯಲು ಚಾನೆಲ್ಗೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. ಮಾನಸಿಕ ಸಮೃದ್ಧಿ, ದೈಹಿಕ ಆರೋಗ್ಯ ಮತ್ತು ಆರ್ಥಿಕ ಪ್ರಗತಿ ಸೇರಿದಂತೆ ನೀವು ಕೇಳಿದ ಎಲ್ಲವನ್ನೂ ದೇವರು ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಪೋಸ್ಟ್ ಅನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಸಮೃದ್ಧವಾಗಿ ಬದುಕು.